ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆನ್ಷನ್ ಅವ್ರಿಗೆ ಸ್ವಾಗತ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರ್ತಿದ್ದಾರಾ ಅಥವಾ ಇನ್ನೂ ಪ್ರೀತಿಸ್ತಿದ್ದಾರಾ ಅಂತ ನೋಡೋಣ. ಇದು ಕಣ್ಮುಚ್ಚಿ ಆಳವಾದ ಉಸಿರನ್ನು ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿ ಮುಖನ ನೆನ್ಪು ಮಾಡ್ಕೊಳ್ಳಿ. ಈಗ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಈ ಸಂಬಂಧ ನನಗೆ ಬೇಕಾಗಿರುವಂಥ ಮಾರ್ಗದರ್ಶನನ ನೀಡಿ ಯೂನಿವರ್ಸ್ ಅಂತ ಕೇಳ್ಕೊಳ್ಬೋದು. ಮತ್ತು ಈ ಬಂದಿರುವಂಥ ಎನರ್ಜಿ ವೈಸ್ ತುಂಬಾ ಭಾವನಾತ್ಮಕವಾಗಿದೆ. ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಕೆಲವರು ತುಂಬಾ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರ್ಬೋದು, ಮುಂದೆ ಸಾಗಲು ಪ್ರಯತ್ನಿಸ್ತಾ ಇರ್ಬೋದು. ಇನ್ನು ಕೆಲವರು ಒಂದು ಉತ್ತರಕ್ಕಾಗಿ ಕಾಯ್ತಾ ಇರ್ಬೋದು. ಏನು ರೀಡಿಂಗ್ನ ಮುಂದೆ ನಿಮಗೆ ಏನು ಸಂದೇಶ ಸಿಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮನ್ನು ಮರ್ತಿಲ್ಲ, ಆದರೆ ಅವರು ಈಗ ಒಂದು ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವರಾಗಿರ್ತಾರೆ. ಮತ್ತು ಕೆಲವು ಒಂದು ಗೊಂದಲಗಳಲ್ಲಿ ಸಿಕ್ಕಾಕೊಂಡಿರ್ಬೋದು. ಮತ್ತು ಕೆಲವೊಂದು ಸಲ ಅವ್ರಿಗೆ ಅನಿಸೋದು ಒಂದು ರೀತಿಯಲ್ಲಿ ಅವ್ರ ಮೌನ ಏನಿದೆ ಅದು ಮೌನವಾಗಿದ್ದರೆ ಎಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಬರ್ತಾ ಇರುವಂಥದ್ದು. ಕೆಲವರಿಗೆ ಇಲ್ಲಿ ತುಂಬಾ ಅವರು ಸೈಲೆಂಟ್ ಆಗಿರ್ಬೋದು, ಬಟ್ ಅದು ಪ್ರೀತಿ ಇಲ್ವೇನೋ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಮಾತನಾಡುವುದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಸರಿಯಾಗಿರುವಂಥ ಸಮಯ ಸಿಕ್ಕಿಲ್ಲದೆ ಇರ್ಬೋದು. ಮತ್ತು ಅವ್ರಿಗೆ ಒಂದು ರೀತಿಯಲ್ಲಿ ನಿಮ್ಮ ಒಂದು ನೆನಪು ಅವ್ರಿಗೆ ಪದೇ ಪದೇ ಕಾಡ್ತಾ ಇರ್ಬೋದು. ಅವರು ಈಗ ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ಇರ್ಬೋದು, ಏನು ಮಾಡಬಾರ್ದು ಅಂತ ಒಂದು ಟೆನ್ಷನಲ್ಲಿ ಅವರು ಇರ್ಬೋದು. ಮತ್ತು ಇಲ್ಲಿ ಕೆಲವ್ರಿಗೆ ಸಂಪೂರ್ಣವಾಗಿ ಮರ್ತಿಲ್ಲ ಅಂತಲೂ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು. ಮತ್ತು ಪದೇ ಪದೇ ನಿಮ್ಮ ನೆನಪುಗಳು ಅವ್ರಿಗೆ ಕಾಡ್ತಾ ಇರ್ಬೋದು. ಮಾತನಾಡಿರುವಂಥದ್ದು, ಅವರ ಮನಸ್ಸಿನಲ್ಲಿರುವಂಥ ಒಂದು ಭಾವನೆಗಳೇನಿದೆ ಆ ಭಾವನೆಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಏನು ತೀರ್ಮಾನ ತಗೊಳ್ಬೇಕು ಅಂತ ಗೊತ್ತಾಗದೇ ಇರ್ಬೋದು. ಮತ್ತು ನಿಮ್ಮಿಬ್ಬರ ನಡುವೆ ನಡೆದಂಥ ಕೆಲವು ಘಟನೆಗಳು ಏನಿದೆ ಅದು ಅವ್ರ ಮನಸ್ಸಿನಲ್ಲಿ ತುಂಬಾ ಸ್ಟ್ರಾಂಗಾಗಿ ಉಳ್ಕೊಂಡಿರ್ಬೋದು. ಮತ್ತು ನೀವು ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರಿಗೆ ಒಂದು ರೀತಿಯಲ್ಲಿ ಇಲ್ಲದೆ ಇರ್ಬೋದು, ಇಲ್ಲ ಅವರು ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರು ಆ ರೀತಿ ನೀವು ಇಲ್ಲದೇ ಇರ್ಬೋದು. ಅದಕ್ಕಾಗಿ ಒಂದು ಸ್ವಲ್ಪ ಅವ್ರಿಗೆ ಬೇಜಾರು ಕೂಡ ಆಗಿರ್ಬೋದು. ಅದನ್ನು ನಿಮ್ಮ ಹತ್ರ ಹೇಳ್ದೇನೂ ಕೂಡ ಇರ್ಬೋದು. ಆದರೆ ಕೆಲವೊಂದು ಸಲ ಅವರು ತುಂಬಾ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳುವಂಥದ್ದು ಮತ್ತು ಅವರು ಅದನ್ನು ತೋರಿಸ್ತಾ ಇರ್ಬೋದು, ನಿಮ್ಮ ಜೊತೆ ಶೇರ್ ಮಾಡದೇ ಇರ್ಬೋದು. ಮತ್ತು ತುಂಬಾ ಸಮಯ ಬೇಕಾಗ್ಬೋದೇನೋ ಈ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಅಂತ ಅವರು ಯೋಚನೆ ಮಾಡ್ತಾ ಇರ್ಬೋದು. ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ನೀವು ಏನು ಅಂತ ಅಂದರೆ ಇಲ್ಲಿ ನಿಮ್ಮ ಸಂತೋಷನ ಯಾಕೆ ಇನ್ನೊಬ್ಬರ ಕೈಗೆ ಕೊಟ್ಟಿದ್ದೀರಾ? ಸಂಪೂರ್ಣವಾಗಿ ನಿರ್ಧಾರನ ಬೇರೆಯವ್ರ ಮೇಲೆ ಅವಲಂಬಿತವಾಗಿದ್ದೀರಾ. ಖಂಡಿತವಾಗ್ಲೂ ಅದು ರಾಂಗ್ ಆಯಿತಾ. ಹಾಗಾಗಿ ಇದು ಒಂದು ಸಂಪೂರ್ಣವಾಗಿರುವಂಥ ನಿರ್ಧಾರಗಳೇನಿದೆ ಅದಕ್ಕೂ ತುಂಬಾ ನೀವು ನಿಮ್ಮನ್ನು ಒಂದು ಸೆಲ್ಫ್ ಲವ್ ಅಂತಾರಲ್ಲ ಆ ರೀತಿ ನಿಮ್ಮನ್ನು ಫಸ್ಟು ನೀವು ನಿಮ್ಮ ಕಂಟ್ರೋಲ್ಗೆ ತಗೊಳ್ಳಿ.
ಮತ್ತು ತುಂಬಾ ಕನಸು, ತುಂಬಾ ಶಾಂತಿ ಜೀವನ, ಮತ್ತು ಒಂದು ರೀತಿಯಲ್ಲಿ ಶಾಂತಿಯಾಗಿರೋದಕ್ಕೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಈ ಸಮಯದಲ್ಲಿ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಈ ಜೀವನ ಸರಿ ಹೋಗೋದಾಗಿರ್ಬೋದು, ಈ ಕನಸುಗಳು ಕಾಣ್ತಾ ಇರ್ಬೋದು. ಈಗ ಶಾಂತವಾಗಿರೋದ್ರಿಂದ ಒಂದಿಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಬರುತ್ತೆ ಅಂತ ಅವರ ಉದ್ದೇಶ ಕೂಡ ಆಗಿರ್ಬೋದು. ನೀವು ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಉತ್ತರ ಏನಾದರೂ ಸಿಗುತ್ತಾ, ಪ್ರಶ್ನೆಗಳೇನಾದರೂ ಕಾರಣ ಆಗಿರ್ಬೋದಾ ಸಿಗದೇ ಇರುವಂಥದ್ದು, ಮತ್ತು ನಿಮಗೆ ಇಲ್ಲಿ ಏನೋ ಒಂದು ಸರಿಯಾಗಿರುವಂಥ ಉತ್ತರ ಸಿಗ್ತಾ ಇಲ್ಲದೆ ಇರ್ಬೋದು. ಅದನ್ನು ಕೆಲವೊಂದು ಸಲ ನೀವೇ ಹುಡುಕ್ಬೇಕಾಗತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೀವೇ ಒಂದು ಸ್ವಲ್ಪ ನಿಮ್ಮ ಸೊಲ್ಯೂಷನ್ನ ಕೆಲವೊಂದು ಬಾರಿ ನೀವೇ ನೋಡ್ಕೊಳ್ಬೇಕಾಗತ್ತೆ, ಯಾಕೆ ಈ ರೀತಿ ಆಗಿದೆ ಅಂತ. ಹಾಗಾಗಿ ಅದ್ರ ಕಡೆ ಒಂಚೂರು ಫೋಕಸನ್ನು ಮಾಡಿ. ಹಳೆಯದನ್ನು ತುಂಬಾ ಇಲ್ಲಿ ಇನ್ನೂ ಅವ್ರ ಜೊತೆ ಪ್ರೀತಿಯಲ್ಲೇ ಖಂಡಿತವಾಗ್ಲೂ ಅವ್ರ ಭಾವನೆಗಳು ಇನ್ನೂ ಉಳ್ಕೊಂಡಿದೆ. ಬಟ್ ಬೇರೆ ಯೋಚನೆಗಳನ್ನು ಮುಂದುವರೆದಿರ್ಬೋದು ಅವರು. ಓಕೆ, ನಿಮ್ಮ ಮೇಲೆ ಅದೇ ರೀತಿಯಲ್ಲಿ ಗೌರವ ಇದೆ, ಅದೇ ರೀತಿ ಪ್ರೀತಿ ಇದೆ ಒಂದು ರೀತಿಯಲ್ಲಿ. ಆದರೆ ಅವರು ಅದನ್ನು ತೋರಿಸ್ದೇ ಇಲ್ಲದೆ ಇರ್ಬೋದು. ಕೆಲವೊಮ್ಮೆ ನಿಮ್ಮ ಅಹಂಕಾರ ಆಗಿರ್ಬೋದು, ಇಲ್ಲ ಒಂದು ರೀತಿ ಭಯ ಆಗಿರ್ಬೋದು, ಮತ್ತು ಅವ್ರ ಜೀವನದ ಪರಿಸ್ಥಿತಿಗಳ ಬಗ್ಗೆ ಒಂದಿಷ್ಟು ಮೌನವಾಗಿ ಸೈಲೆಂಟಾಗಿ ಇದ್ದಾರೆ ಅವರ ಲೈಫಲ್ಲಿ ಅಂತ ಬಂದಿರುವಂಥದ್ದು. ಮತ್ತು ಅವ್ರಿಗೆ ಯಾವುದೇ ರೀತಿ ಭಾವನೆಗಳನ್ನ ಶೇರ್ ಮಾಡೋದಕ್ಕೆ ಅಷ್ಟೊಂದು ಮುಜುಗರ ಅವ್ರಿಗೆ ಆಗ್ತಿರ್ಬೋದು ನಿಮ್ಮ ಮೇಲೆ. ಮತ್ತು ಅವ್ರಿಗೆ ನಿಮ್ಮ ಜೊತೆ ಇದ್ದಂಥ ಕಳೆದಂಥ ಕ್ಷಣಗಳು ನೆನಪಾಗ್ತಾ ಇರ್ಬೋದು. ಮತ್ತು ನೀವು ಖುಷಿಯಾಗಿರುವಂಥ ದಿನಗಳನ್ನ ಅವರು ನೆನಪು ಮಾಡ್ಕೊಳ್ತಾ ಇರ್ಬೋದು. ಸಣ್ಣ ಸಣ್ಣ ಜಗಳ ಆಗಿರ್ಬೋದು, ಸಂತೋಷಗಳಾಗಿರ್ಬೋದು. ಕೆಲವೊಮ್ಮೆ ಅವರು ಮನಸ್ಸಿನಲ್ಲಿ ಮಾತಾಡ್ತಾ ಇರುವಂಥ, ಮನಸ್ಸಲ್ಲಿ ಆಡ್ತಾ ಇದ್ದಂಥ ಮಾತುಗಳು ಅವ್ರಿಗೇನೋ ನೆನಪಾಗ್ತಾ ಇರ್ಬೋದು. ಮತ್ತು ಈ ಸಂಬಂಧ ಕೆಲವ್ರಿಗೆ ಇಲ್ಲಿ ಏನಾದರೂ ಮತ್ತೆ ಆರಂಭವಾಗುತ್ತಾ ಅಂತ ಒಂದು ವಿಚಾರಗಳು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಅದನ್ನು ಅವರು ಸದ್ಯಕ್ಕೆ ಅದು ಇಬ್ಬರ ಇಚ್ಛೆ ಅಲ್ವಾ, ಹಂಗಾಗಿ ಅವರು ನಿಮ್ಮ ಬಗ್ಗೆನೂ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಒಂದೊಂದ್ಸಲ ಅವ್ರಿಗೆ ಫೀಲ್ ಆಗ್ತಾ ಇದೆ, ಕ್ಷಮೆ ಕೇಳೋಣ ಅನ್ನೋ ಒಂದು ವಿಚಾರಗಳು ಅವ್ರ ತಲೆಗೆ ಯಾವಾಗಲೂ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಓಕೆ, ಯಾವಾಗಲೂ ಕೂಡ ಅವ್ರಿಗೆ ಕಾಯ್ತಾ ಇರುವಂಥ ಸಮಯದಲ್ಲಿ ಅವರೇನೋ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ಒಂದು ಕ್ಷಮೆ ಕೇಳಬೇಕು ಅಂತ ಖಂಡಿತವಾಗ್ಲೂ ಅವರು ಅಂದ್ಕೊಳ್ತಿರ್ತಾರೆ ನಿಮ್ಮ ವಿಚಾರವಾಗಿ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ 111 ಅಂತ ಟೈಪ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.